ಕೆಲವೊಮ್ಮೆ ಇತಿಹಾಸವೇ ಕಾದಂಬರಿಗಿಂತ ಹೆಚ್ಚು ವಿಚಿತ್ರವಾಗಿರುತ್ತದೆ. ಒಬ್ಬ ಮಹಿಳೆ ನೀಡಿದ ಶಾಪ ಒಂದು ನಗರವನ್ನೇ ಮರಳಿನಲ್ಲಿ ಮುಳುಗಿಸಿಬಿಡುತ್ತೆ. ಮತ್ತೊಂದು ಪಟ್ಟಣ ನೀರಿನಲ್ಲೇ ಕಣ್ಮರೆಯಾಯಿತು. ಮಹಾರಾಜ ವಂಶವನ್ನು ಶತಮಾನಗಳ ಕಾಲ ಕಾಡಿತ್ತು. ಇದು ಸಾಮಾನ್ಯ ಕಥೆಯಲ್ಲ, ಇದು ತಲಕಾಡಿನ ಶಾಪದ ರಹಸ್ಯ. 17ನೇ ಶತಮಾನ. ವಿಜಯನಗರ ಸಾಮ್ರಾಜ್ಯದ ಶಕ್ತಿ ನಿಧಾನವಾಗಿ ಕುಸಿಯುತ್ತಿದ್ದ ಕಾಲ. ಆ ಸಮಯದಲ್ಲಿ ಮೈಸೂರು ರಾಜ್ಯವನ್ನು ಬಲಿಷ್ಠವಾಗಿಸಲು ಹೊರಟಿದ್ದವರು ರಾಜ್ಯ ಒಡೆಯರ್. ಅವರು ಕೇವಲ ಯೋಧರಲ್ಲ, ಕಲೆ, ಸಂಸ್ಕೃತಿ ಮತ್ತು ಆಡಳಿತದಲ್ಲಿ ಅಪಾರ ಜ್ಞಾನ ಹೊಂದಿದ್ದ ರಾಜ. ಆದರೆ ಶ್ರೀರಂಗಪಟ್ಟಣದ ವೈಸರಾಯ ತಿರುಮಲರಾಯ ಮತ್ತು ರಾಜ್ಯ ಒಡೆಯರ್ ನಡುವೆ ಭಾರೀ ವೈಮನಸ್ಸು ಹುಟ್ಟಿತು. ದಕ್ಷಿಣ ಕರ್ನಾಟಕದ ಮೇಲೆ ಸಂಪೂರ್ಣ ಅಧಿಕಾರಕ್ಕಾಗಿ ಇಬ್ಬರು ಪೈಪೋಟಿ ನಡೆಸಿದರು. ತಿರುಮಲರಾಯ ರಾಜ ಒಡೆಯರ್ ಅವರನ್ನು ಸೇನೆಯ ಮೆರವಣಿಗೆ ನೋಡಲು ಆಹ್ವಾನಿಸಿದನು. ಆದರೆ ಆ ಆಹ್ವಾನದ ಹಿಂದೆ ಅಡಗಿತ್ತು ಒಂದು ಭಯಾನಕ ಸಂಚು, ರಾಜ ಒಡೆಯರನ್ನು ಅಲ್ಲೇ ಕೊಲ್ಲುವ ಯೋಜನೆ. ಆದರೆ ಆ ರಹಸ್ಯ ರಾಜ ಒಡೆಯರ್ ಅವರಿಗೆ ಮುಂಚೆಯೇ ತಿಳಿದು ಬಿಟ್ಟಿತ್ತು. ಅವರು ಕಾಯಲೇ ಇಲ್ಲ. ತಕ್ಷಣ ಶ್ರೀರಂಗಪಟ್ಟಣದ ಮೇಲೆ ದಾಳಿ ನಡೆಸಿದರು. ಭೀಕರ ಯುದ್ಧ ನಡೆಯಿತು. ಆ ಯುದ್ಧದಲ್ಲಿ ತಿರುಮಲರಾಯ ಸಾವನ್ನಪ್ಪಿದನು ಮತ್ತು ಶ್ರೀರಂಗಪಟ್ಟಣ ಮೈಸೂರು ರಾಜ್ಯದ ವಶಕ್ಕೆ ಬಂತು. ತಿರುಮಲರಾಯನ ಪತ್ನಿ ಆಳಮೇಲಮ್ಮ ಅವರು ಶ್ರೀರಂಗನಾಯಕಿ ಅಮ್ಮನವರ ಪರಮ ಭಕ್ತೆ. ಅವರ ಬಳಿ ಅಪಾರ ಅಮೂಲ್ಯವಾದ ಆಭರಣಗಳಿದ್ದವು. ಅದರಲ್ಲಿ ದೊಡ್ಡ ಮುತ್ತು ಭರಿತ ಮೂಗುಂಗರ ವಿಶೇಷವಾಗಿತ್ತು. ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ತಮ್ಮ ಆಭರಣಗಳಿಂದ ದೇವಿಯನ್ನು ಅಲಂಕರಿಸುತ್ತಿದ್ದರು. ಆದರೆ ಆಭರಣಗಳನ್ನು ದೇವಸ್ಥಾನಕ್ಕೆ ಸಂಪೂರ್ಣವಾಗಿ ಒಪ್ಪಿಸಲು ಸಿದ್ಧರಾಗಿರಲಿಲ್ಲ. ದೇವಸ್ಥಾನದ ಅಧಿಕಾರಿಗಳು ಈ ವಿಷಯವನ್ನು ರಾಜ ಒಡೆಯರ್ ಅವರಿಗೆ ತಿಳಿಸಿದರು. ರಾಜ ಒಡೆಯರ್ ಆಭರಣವನ್ನು ಹಿಂತಿರುಗುವಂತೆ ಆದೇಶಿಸಿದರು. ಆದರೆ ಆಳಮೇಲಮ್ಮರವರು ನಿರಾಕರಿಸಿದರು. ಇದರಿಂದ ಕೋಪಗೊಂಡ ರಾಜ ಒಡೆಯರ್ ತಲಕಾಡಿನ ಕಡೆಗೆ ಸೇನೆಯನ್ನು ಕಳುಹಿಸಿದರು. ಆಭರಣಗಳನ್ನು ಕೊಡದಿದ್ದರೆ ಬಲವಂತವಾಗಿ ವಶಪಡಿಸಿಕೊಳ್ಳಿ ಎಂದು ಆದೇಶ ನೀಡಿದರು. ಸೇನೆಯಿಂದ ತಪ್ಪಿಸಿಕೊಳ್ಳಲು ಆಳಮೇಲಮ್ಮರವರು ತಮ್ಮ ಎಲ್ಲಾ ಆಭರಣಗಳೊಂದಿಗೆ ಕಾವೇರಿ ನದಿಯತ್ತ ಓಡಿದರು ಮತ್ತು ಕಾವೇರಿ ನದಿಗೆ ಹಾರುವ ಮುನ್ನ ಅವರು ಉಚ್ಚರಿಸಿದ ಶಾಪ ಇವತ್ತಿಗೂ ಕರ್ನಾಟಕದ ಅತ್ಯಂತ ಭಯಾನಕ ಶಾಪವೆಂದು ಹೇಳಲಾಗುತ್ತದೆ. ತಲಕಾಡು ಮರಳಾಗಲಿ, ಮಲಂಗಿ ಮುಡುವಾಗಲಿ, ಮೈಸೂರು ದೊರೆಗಳಿಗೆ ಮಕ್ಕಳಾಗದಿರಲಿ ಎಂದು ಹೇಳಿ ಅವರು ಕಾವೇರಿ ನದಿಯಲ್ಲಿ ಅಂತರ್ಧಾನರಾದರು. ಆನಂತರ ನಡೆದ ಘಟನೆಗಳು ಜನರನ್ನು ಬೆಚ್ಚು ಬೀಳಿಸಿದವು. ತಲಕಾಡು ನಿಧಾನವಾಗಿ ಮರಳಿನಲ್ಲಿ ಮುಳುಗತೊಡಗಿತು. ಮಳಂಗಿ ಪ್ರದೇಶವು ಆಳವಾದ ನೀರಿನಲ್ಲಿ ಪ್ರದೇಶವಾಯಿತು ಮತ್ತು ಮೈಸೂರು ಒಡೆಯರ್ ವಂಶದಲ್ಲಿ ವಿಚಿತ್ರ ಘಟನೆಗಳು ನಡೆಯತೊಡಗಿದವು. ಪರ್ಯಾಯ ತಲೆಮಾರುಗಳಲ್ಲಿ ಮಾತ್ರ ಸಂತಾನ ಹುಟ್ಟತೊಡಗಿತು ಎಂಬ ನಂಬಿಕೆ ಹರಡಿತು. ಒಬ್ಬ ರಾಜನಿಗೆ ಸಂತಾನವಾಗದಿದ್ದರೆ ಸಂಬಂಧಿಕರ ಮಗುವನ್ನು ದತ್ತು ತೆಗೆದುಕೊಳ್ಳಲಾಗುತ್ತಿತ್ತು. ಆ ದತ್ತು ಪುತ್ರ ಬೆಳೆದು ಮತ್ತು ಮಗುವಿಗೆ ಜನ್ಮ ನೀಡುತ್ತಿದ್ದ. ಆದರೆ ಮುಂದಿನ ತಲೆಮಾರಿಗೆ ಮತ್ತೆ ಸಂತಾನ ಸಮಸ್ಯೆ. ಈ ಚಕ್ರ ಶತಮಾನದವರೆಗೂ ಮುಂದುವರಿಯಿತು. ಪ್ರಸಿದ್ಧ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೂ ಸಂತಾನವಿರಲಿಲ್ಲ. ಅವರು ಜಯಚಾಮರಾಜ ಒಡೆಯರ್ ಅವರನ್ನು ಉತ್ತರಾಧಿಕಾರಿಯಾಗಿ ಆಯ್ಕೆ ಮಾಡಿದರು. ಶ್ರೀಕಂಠದತ್ತ ಒಡೆಯರು ಕೂಡ ಸಂತಾನವಿಲ್ಲದೆ ನಿಧನರಾದರು. ಇತಿಹಾಸಕಾರರು ಹೇಳುವುದೇನು ಗೊತ್ತಾ? ಇದು ಕೇವಲ ಕಾಕತಾಳೀಯ ಶಾಪಕ್ಕೆ ವೈಜ್ಞಾನಿಕ ಆಧಾರವಿಲ್ಲ. ಆದರೆ 17ನೇ ಶತಮಾನದಿಂದ ಇಂದಿವರೆಗೂ ಒಡೆಯರ್ ವಂಶದಲ್ಲಿ ಅನೇಕ ದತ್ತು ಉತ್ತರಾಧಿಕಾರಿಗಳು ಇದ್ದದ್ದು ಸತ್ಯ. 2017ರಲ್ಲಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರಿಗೆ ಪುತ್ರ ಜನಿಸಿದರು. ಯದುವೀರ್ ಅವರು ಸ್ವತಃ ದತ್ತು ಪುತ್ರರಾಗಿದ್ದರು. ಆಳಮೇಲಮ್ಮರವರ ಶಾಪ ನಿಜವಾಗಿತ್ತಾ ಅಥವಾ ಅದು ಕೆಲವು ಇತಿಹಾಸದ ವಿಚಿತ್ರ ಕಾಕತಾಳೀಯವೇ? ಇವತ್ತಿಗೂ ತಲಕಾಡಿನ ಮರಳು, ಮಲಂಗಿಯ ನೀರು ಮತ್ತು ಮೈಸೂರು ಅರಮನೆಯ ನಂಬಿಕೆಗಳು ಈ ರಹಸ್ಯಕ್ಕೆ ಸಂಪೂರ್ಣ ಉತ್ತರ ಕೂಡಿಲ್ಲ. ಇದು ಕೇವಲ ಕಥೆಯಲ್ಲ, ಕರ್ನಾಟಕದ ಅತಿ ದೊಡ್ಡ ಮಿಸ್ಟರಿಗಳಲ್ಲೊಂದು. ಇಂತಹ ಇನ್ನಷ್ಟು ಮಿಸ್ಟರಿ ವಿಡಿಯೋಗಳಿಗಾಗಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.